ಬಂಧುಗಳೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ದೇಶದಲ್ಲಿ ಆಚರಣೆ ಮಾಡುತ್ತಾ ಇರುವುದು ರಂಜಾನ್. ಇದು ಪವಿತ್ರವಾದ ಹಬ್ಬದಂದು ಇವತ್ತಿಗಾಗಲೇ ಗುರುಗಳು ರಂಜಾನ್ ಕುರಿತು, ಕುರಾನನ್ನು ಕುರಿತು, ಇಸ್ಲಾಂ ಧರ್ಮವನ್ನು ಕುರಿತು, ಶಾಂತಿ ಸಹಬಾಳ್ವೆಯ ಕುರಿತು ಎಲ್ಲ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡುವಂತಹ ಈ ಹಬ್ಬದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ, ಚಳ್ಳಕೆರೆ ನಗರದಲ್ಲಿ ಪ್ರತಿ ವರ್ಷದಂತೆ ತಾವೆಲ್ಲರೂ ಏನು ಆ ಒಂದು ಇಸ್ಲಾಂ ಧರ್ಮದಲ್ಲಿದೆ, ಕುರಾನ್ ಧರ್ಮದಲ್ಲಿದೆ, ಅದಕ್ಕೆ ಒಂದು ಪೂರಕವಾಗಿ ತಾವೆಲ್ಲರೂ 30 ದಿವಸಗಳ ಕಾಲ ಇನ್ನು ಸೂರ್ಯ ಹುಟ್ಟಿದ ಮೇಲೆ ಸೂರ್ಯಾಸ್ತದವರೆಗೆ, ಸೂರ್ಯ ಮುಳುಗುವವರೆಗೆ ತಾವೆಲ್ಲರೂ ಉಪವಾಸವನ್ನ ಮಾಡಿ ಒಂದು ತೊಟ್ಟು ನೀರನ್ನು ಕುಡಿದರೆ ಆ ಧರ್ಮ ಶ್ರದ್ಧೆಯನ್ನ, ಭಕ್ತಿಯನ್ನ ತಾವು ಸಮರ್ಪಣೆ ಮಾಡಿ ಈ ಪ್ರಪಂಚದಲ್ಲಿ ಶಾಂತಿ ಮೂಡಬೇಕು ಅಂತ ಹೇಳಿ ಜೊತೆಗೆ ಎಲ್ಲ ಒಂದು ತಮ್ಮ ಎಲ್ಲ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿದ್ದೀರಾ. ನಮಗೆಲ್ಲರಿಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ, ಈಗಾಗಲೇ ನೀವೇನು ಮುಸ್ಲಿಂ ಮುಖಂಡರು ತಾವೆಲ್ಲರೂ ಸೇರಿ ಇಲ್ಲಿ ಇರ್ತಕ್ಕಂಥ ಗಾಂಧಿನಗರದ ಮುತ್ತೋಳಿಯವರು, ನಮ್ಮ ಬಳ್ಳಾರಿ ನಗರದ ಜಾಮಿಯಾ ಮಸೀದಿಯವರ ಮುತ್ತೋಳಿಯವರು, ಯಾಕೂಬ್ ಅವರು, ನಮ್ಮ ಮುಜೀಬವರು, ಜೊತೆಗೆ ಕೆಲವೇ ಸೇರ್ಕೊಂಡಂತೆಲ್ಲ ಈ ಕೆಲವು ನಿಂತಿದ್ದಾರೆ ಎಲ್ಲ ಮುಖಂಡರು, ಮಾಜಿ ಮುಖಂಡರು, ಹಟ್ಟಿಕರು ಇರ್ಬೋದು, ಎಲ್ಲ ಬಹಳಷ್ಟು ಜನ ಇಂದಿರೋದವರೆಗೂ ನನ್ನ ಮನವಿ ಇಷ್ಟನೇ, ನಿಮ್ಮ ಒಗ್ಗಟ್ಟು ಯಾವ ರೀತಿಯಾಗಿ ಈ ಪ್ರಪಂಚದಲ್ಲಿ ಈ ಸಮುದಾಯ ಆ ಪ್ರಾರ್ಥನೆ ಮಾಡ್ತಾರೆ, ಆ ಧರ್ಮವನ್ನು ಪಾಲಿಸ್ತಾರೆ, ಅದೇ ರೀತಿ ತಾವೆಲ್ಲರೂ ಏನು ಪ್ರತಿನಿಧಿಸ್ತೀರಾ ತಾವೆಲ್ಲರೂ ಅಭಿವೃದ್ಧಿ ಇರ್ಬೋದು, ಆ ಜನಾಂಗದ ಏಳಿಗೆ ಇರ್ಬೋದು, ಜನಾಂಗದ ಶಾಂತಿಗೋಸ್ಕರ ಇರ್ಬೋದು, ತಮ್ಮನ್ನು ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನಾವು ಯಾವ ರೀತಿಯಾಗಿ ಅಲ್ಲನ ಒಂದು ನೇರವಾಗಿ ಅಲ್ಲನ ನೆನೆಸ್ತಾ ತಾವೆಲ್ಲ ಏನು ಭಕ್ತಿಯನ್ನು ಸಮರ್ಪಣೆ ಮಾಡ್ತೀವಿ, ಅದೇ ರೀತಿಯಾಗಿ ನಿಮ್ಮ ಅಭಿವೃದ್ಧಿ ಕೆಲಸಗಳಲ್ಲಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿರ್ಬೋದು ತಮ್ಮ ಒಗ್ಗಟ್ಟನ್ನು ಕಾಯ್ತಾ ಜನಾಂಗದ ಅಭಿವೃದ್ಧಿ, ಬರೀ ಮುಸ್ಲಿಂ ಸಮಾಜದ ಮೊದಲುಗೊಂಡು ಎಲ್ಲ ಜಾತಿ ಜನಾಂಗದೊಂದಿಗೆ ಸಹಬಾಳ್ವೆಯೊಂದಿಗೆ ಬಾಳ್ಲಿಕ್ಕೆ ಈ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿ ನಿಮ್ಮನ್ನೆಲ್ಲ ಕೇಳ್ತಾ, ನೀವೇನ್ ಬಯಸ್ತೀರಾ, ನೀವೇನ್ ಮಾಡ್ಲಿಕ್ಕೆ ಆಗ್ತದೆ ಅದು ನಾನು ಶಾಸಕ ನಾನು 15 ವರ್ಷದಲ್ಲಿ ಎಲ್ಲ ಈ ಒಂದು ಸನ್ನಿಧಾನದಲ್ಲಿ ನಾನು ಭಾಗವಹಿಸ್ತೇನೆ. ರಂಜಾನ್ ಇರ್ಬೋದು, ಬಕ್ರೀದ್ ಇರ್ಬೋದು, ಜೊತೆಗೆ ನಾನು ಶಾಸನಾರ್ಥಿನ ಪೂರ್ವದಲ್ಲಿ 3-4 ವರ್ಷ ಮೊದಲಿಂದಲೂ ಸುಮಾರು 16 ವರ್ಷಗಳಿಂದ ನಿಮ್ಮ ಜೊತೆ ಇದ್ದೀನಿ. ನಿಮ್ಮ ಆಶೀರ್ವಾದ ನನಗೆ ಯಾವತ್ತೂ ಕೂಡ ನಿಮ್ಮ ಆಶೀರ್ವಾದ ಮೊದಲುಗೊಂಡು ಎಲ್ಲ ಜಾತಿ ಜನಾಂಗಗಳು ಆಶೀರ್ವಾದ ಏನು ಮಾಡಿದರೆ ಅವರ ಋಣವನ್ನು ತೀರಿಸೋದು ನನ್ನ ಕೆಲಸ. ಖಂಡಿತವಾಗಿ ಅದನ್ನು ಮಾಡ್ತೀನಿ ಅಂತ ಹೇಳಿ ಪವಿತ್ರವಾದ ಜನರಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. لك الحمد لك الشكر يا الله يا رحمن يا رحيم يا كريم يا ذا الجلال والإكرام يا بديع السماوات والأرض يا ممسك السماوات والأرض أنت ولينا في الدنيا والآخرة أنت ولينا في الدنيا والآخرة اللهم